ನಮಸ್ಕಾರ. ನಾನು DXಯಿಂದ ನಾನು ಯೂಸ್ ಮಾಡೋದು ಭಾಳ ವರ್ಷ ಆತ್ರಿ, ಒಂದು 20 ವರ್ಷ ಆತ್ರಿ. ಆದ್ರೆ ನಮ್ಮ ಪುಸ್ತಕ ಅಷ್ಟೇ ಯೂಸ್ ಮಾಡಿದ್ವಿ ನಾವು. ನಿಮ್ಮನ್ನಾದ್ರೂ ನಾವು ಸಾಲಿಗೆ ಹೋಗ್ಬೇಕಾದ್ರೆ ನಿಮ್ಮ ಗಾಡಿಯಾಗ ಎತ್ತಿದ್ರು 2 ಸಲ ರೀ, ನಿಮ್ಗೆ ನೋಡಿದ್ರು ನಾನು ಯೂಸ್ ಮಾಡಕತ್ತೀನಿ. ಮೊದಲೇ ಅದು DX ಸಿದ್ಧಾರ್ಥ ಅಂತಿದ್ರಿ. ಹಾಂ, ಅದಕ್ಕಿಂತ ಮೊದಲಾದರೂ ನಾವು ಚಾ ಕುಡೀರಿ, ಆಮೇಲೆ ಸ್ಕೂಲಿನ ರೀ, ಮತ್ತು ಇವೆಲ್ಲ ಇದು ಮಾಡಿದ್ವಿ ನಾವು. ಆದ್ರೆ ನನಗಾದ ಒಂದು ದಿನ ಹೇಳ್ತೇನೆ, ನಾನು ಇದು ಚುಸ್ತಿದ್ದೆ. ಚುಚ್ಚಬೇಕಾದ್ರೆ ಇಲ್ಲಿ ಬೆಳಗಾವಿ ಚಲನಚಿತ್ರ ಮಟ್ಟ ಕಡೆ ತೋರಿಸಿದ್ರು, ಎಕ್ಸ್ರೇ ಮಾಡಿ ಎಲ್ಲ ಬಿಡ್ಕೊಂಡು 7 ಸಾವಿರ ರೂಪಾಯಿ ಅದು ಏನು ಬೀಗ ಆಗಲಿಲ್ಲ. ಏನು ಮಾಡಿ ಬಡ ಬಡ ರೀ, ಒಂದು ದೊಡ್ಡದ ಅರ್ಜಿ GL ಸ್ಕೂಲಿನ ಎಲ್ಲ 7 ಸಾವಿರ ರೂಪಾಯಿ ಕಡಿಮೆ ರೇಟ್ ಒಂದು 10 ವರ್ಷದಿಂದ ರೇಟ್ ಭಾಳ ಕಡಿಮೆ ಐತಿ. ಅವು ಒಟ್ಟು ಬೀಗ ಹೊಡೆದ ಅಂದ್ರೆ ನಾನೆಲ್ಲ ಪೂರ ಕ್ಲಿಯರ್. ಆ ಡಾಕ್ಟರ್ ಬರೋದು ಗುಳಿಗೆ ಪಳಿಗೆ ಎಲ್ಲಾರನ್ನ ಬಿಟ್ಟಾಗ್ಬಿಟ್ಟಿನಿ. 7 ಸಾವಿರ ರೂಪಾಯಿ ಮಾಡಿ ಒಂದು ಕುಳಿಗೆ 7 ರೂಪಾಯಿ ಆಗಿತ್ತು, ಅದಕ್ಕೇನು ಕಡಿಮೆ ಆಗಲಿಲ್ಲ. ಮತ್ತು ಈಗ ಆದ್ರೂ ನಮ್ಮ ಮನ್ಯಾಗ ರೀ ಸ್ಕೂಲಿನ ಎಲ್ಲರೂ ತೊಗೊತೀವಿ. ಮತ್ತು ಆದಿ GL ಬಾಟ್ಲಿ ಬಿಡ್ದ ಮನೆಗೆ ಮನ್ಯಾಗ ಮುಂದೆ ಚಾ ಪುಡಿ ಅದ ರೀ ಎಲ್ಲ ಸ್ಕೂಲಿನ ಒಟ್ಟಿಗೆ ನಾವು ತರಕಾರಿ ಹಣ್ಣ ಮೈನಸ್ ಮತ್ತು ನಮ್ಮ ದವಾಖಾನೆ ಜೀರೋ, ಯಾರೂ ಅನಾರೋಗ್ಯ. ನಮ್ಮ ಹುಡುಗಂತೂ ಸಣ್ಣ ಯಾಕಂದ್ರೆ ನಮ್ದು ಹೆಚ್ಚು ಕಡಿಮೆ 26 ವರ್ಷ ಅದಾನ್ರಿ. ಆದ್ರೆ ಅವ್ನು ಸಣ್ಣ ಇರ್ತಾನೆ ನಾವು ಕೊಡಾಕತ್ತೀವಿ ನಾವು. ಅದ ಸ್ಕೂಲಿನ ಐತ್ ನೋಡ್ರಿ. ಈಗ ನಾವ್ ಹೆಂಗ ಸಂತೆ ಒಳಗೆ ಹಾತಿರ್ಕಿ ಮೆಂತೆ ಈಗ ಹೆಂಗ್ ತರಕಾರಿ ಖರೀದಿ ಮಾಡ್ತೀವಲ್ಲ, ಎದಕ್ ಮಾಡ್ತೀವಿ ಅದನ್ನ ನಾವು ತಿನ್ನಾಕ. ಸ್ಕೂಲಿನೂ ಅದ ತರಾನ ಇದೆ. ಇದನ್ನ ತಿನ್ನೋದ್ರಿಂದ 65% ಸಿಗುತ್ತೆ. ಅದ್ರ ಬರೀ 25 ಸಿಗುತ್ತೆ ಕೆಮಿಕಲ್, ಇದ್ರಾಗ 65 ಸಿಗುತ್ತೆ. ಅಂದ್ರೆ ನೀವು ಹಣ್ಣು ಹಂಪಲು ತರಕಾರಿ ದವಸ ಧಾನ್ಯ ಮಾಂಸಾಹಾರಿ ಎಲ್ಲಾ ಕೂಡಿ 1 kg ತಿನ್ನೋದು ಬರೀ 1 ಗ್ರಾಮ್ ಸ್ಕೂಲಿನ ತಿನ್ನೋದು ಇಕ್ವಲ್. ಇದ್ರಾಗ 65% ನ್ಯಾಚುರಲ್ ಫುಡ್, ಅದ ಕೆಮಿಕಲ್ ಫುಡ್. ಅಂದ್ರೆ ಅದಕ್ಕೆ ನೀವು ಖರ್ಚು ಮಾಡ್ತೀರಿ. ಇದು 12 ರೂಪಾಯಿದಾಗ ಸಿಗುತ್ತೆ, ಅದ ಸಾವಿರಾರು ಗಂಟೆ ಕೊಟ್ಟು ಹೋಗ್ಬೇಕು ನಾವು. ಮತ್ತು ಈಗ ನಾವು ರಿಟೈರ್ ಆಗಿದ್ರಿ, ರಿಟೈರ್ ಆಗಿ 2 ತಿಂಗಳು ಆತ್ರಿ ಸರ್ವಿಸ್ ಮಾಡಿ. ರಿಟೈರ್ ಟೀಚರ್ ಇದ್ರು ನೋಡಿ, ನಾವು ಯೂಸ್ ಮಾಡತ್ತೀವಲ್ರಿ, ನಮ್ಗೆ ಸುಸ್ತಿಲ್ರಿ ಏನೂ ಇಲ್ರಿ. ದಿವಸ 5 ಕಿಲೋಮೀಟ್ರ್ ವಾಕಿಂಗ್ ಮಾಡ್ತೀವಿ, ಸಂಜೆ ವೇಳೆನೂ ಮಾಡ್ತೀವಿ. ಯಾಕಂದ್ರೆ ಅದು ಕಾರಣ ಅಂದ್ರೆ ನೀವು DX ಇದೆ. ಟೀನು ಅದನ್ನ ಕೊಡ್ತೀವಿ. ಮತ್ತು ಹೇಳಿದ್ರು ಮೈದಾ ಹಿಟ್ಟ ಉಪ್ಪ ಸಾಕ್ರಿ ಈಗ ಮಳೆಯಾಗ ಇಲ್ಲ ಇಲ್ರ ನಾವು ಜೀರೋ ಒಟ್ಟ ಯೂಸ್ ಮಾಡ್ತೀವಿ, ಒಟ್ಟ ಯೂಸ್ ಬೆಲ್ಲ ಯೂಸ್ ಮಾಡ್ತೀವಿ. ಮತ್ತು ಅದಾದ್ರೆ ನಮ್ಮ ಸಿಸ್ಟ್ರಿಗೂ ಸ್ವಲ್ಪ ಸುಸ್ತಾಗೋದು ತೊಂದರೆ ಐತ್ರಿ. ಈ ಫೋನ್ ವಿಚಾರಿಗೆ ಅವ್ರು ದೊಡ್ಡ ಕೊಟ್ಟು ಕಳಿಸಿದ್ದೀನಿ ರೀ ಅವ್ರಿಗೆ, ನಾ ತಗೋತನು ಕೊಟ್ಟು ಕಳ್ಸ್ತು ಅಂತೇಳಿ. ಅವರು ಅಗದಿ ಇದಾಗಿದ್ದಾರೆ, ಹೆಲ್ದಿ ಆಗ್ಯಾರ. ಅಂದ್ರೆ ಕೈಕಾಲು ಇದಾಗೋದು ಸುಸ್ತು ಬರೋದು ಅದೆಲ್ಲ ಸಿಕ್ಕಿದಾಕೈತ್ರಿ ಸ್ಕೂಲಿನಾಕ. ಮತ್ತು ಪ್ರಾಡಕ್ಟ್ ಏನಂತ ನೋಡ್ರಿ 100% ಓಕೆ ಐತ್ರಿ. ನಾವು ಯೂಸ್ ಮಾಡಕ್ಕೆ ನಾವು ಭಾಳ ಸಾತ್ರಿ. ಆದ್ರೆ ನಾವು ಏನ್ರಿ ಏನ್ಕೊಂಡು ನಾವು ಹೇಳಕ್ಕೆ ಸ್ಕೂಲ್ ಅಂದ್ರೆ ಏನಾರು ಹೇಳಿದ್ರಿ ಎದಕಾರ ತೊಡಗಿಸ್ತಾರೆ, ಹೋಗಿ ಡಬಲ್ ಹಾಕಿ ತ್ರಿಬಲ್ಗೆ ತೊಡಗಿಸ್ತಾರೆ, ಹೇಳಕ್ಕೆ ಹೋಗ್ತು ನೋಡ್ತಾರೆ ನಮಗೆ. ಅವ್ರು ಅದಕ್ಕೆ ನಮ್ಮ ಪುಸ್ತಕ ನಾವು ಯೂಸ್ ಮಾಡ್ತೀವಿ. ಅದಕ್ಕೆ ಇವರು ಆದರೂ ಹೇಳ್ತಾರವ್ರೆ ನಾವು ಪುಸ್ತಕ ಯೂಸ್ ಮಾಡ್ತಿಲ್ಲ, ನಾವು ಹೇಳಕ್ಕಾಗಲ್ಲ ಆಗಲ್ಲ ಹಚ್ತೀರಿ. ಆದ್ರೂ ಹೇಳೋ ಕೇಳೋರು ಅದು ಅಷ್ಟಾದ್ರೂ ನಮ್ಮ ಸರ್ ಯೂಸ್ ಮಾಡ್ತಾರೆ ರೀ. ನಮ್ಮ ಸರ್ ನಮ್ಮ ತಲ್ಲೂರು ಸರ್ ಅದಾರೆ, ಅವ್ರು ಇವ್ರಿಗೆ ನೋಡಿ ಮಕ್ಕಳಿಗೆ ಕೋಕೋಜಿರಿ ಈಗ ಸ್ಕೂಲಿನ ರೀ ಮುಂದೆ ಇಲ್ಲ ಯೂಸ್ ಮಾಡ್ತಾರೆ. ಅವ್ರಿಗೆ ಸರ್ ಇದು ಮಾಡಬಾರ್ದು, ಯಾಕೆ ಸರ್ ಸ್ಕೂಲಿನ ತಗೋರಿ ಎನರ್ಜಿ ಬರ್ತಂತ ಅವ್ರಿಗೆ ಹೇಳಿದೆ ನಾವು ರೀ. ಇನ್ನೊಬ್ರು ಸರ್ ಅವರು ಮೊನ್ನೆ ಇದು ತೊಗೊಂಡ್ರೆ ಅವ್ರು ಕೋಕೋಜಿ ಮತ್ತು ಇದ್ರಿ ಕಿವಿ ಜ್ಯೂಸ್ ರೀ. ಮೊನ್ನೆ ನಮ್ಮಲ್ಲಿ ಒಬ್ಬ ನಮ್ಮ ಊರ ಹುಡುಗನ ಅನಿಗಿರಿ ಸಾಲಿಗಿಟ್ಟಾರ್ರಿ, ಧಾರವಾಡ ಕಣ್ಣಿಗಿರಿ ಫೇಮಸ್ ಅಲ್ಲಿ ಹೆಚ್ಚಾರ್ರಿ. ಆ ಹುಡುಗ ಕೋರ್ಸ್ ಕಮ್ಮಿ ಮಾಡಿ ಗೊತ್ತ. ಅವರು ಏನಪ್ಪ 2 ಲಕ್ಷ ರೂಪಾಯಿ ತುಂಬಿ ಇದಕ್ಕೆ ಚಲೋ ಇಲ್ಲ ಯಾವುದು ಸ್ಕೂಲ್ ಅಂತ ಇಟ್ಟು ಮತ್ತೆ ಯಾಕೆ ಕೋರ್ಸ್ ಮಾಡಿಲ್ಲ ಅಂತ ಅವ್ರ ಅಪ್ಪ ಕೇಳಿದ್ರೆ, ಅವ್ರ ಅಪ್ಪ ಹೇಳ್ತಾನ ನೀವು ಸತ್ಯಗಳದ ತಿನ್ನೋದು ಅದ ಊಟ, ಧಾರವಾಡದ ತಿನ್ನೋದು ಇದ ಕೆಮಿಕಲ್ ಫುಡ್. ನೀವು ಶಾಲೆ ಒಳಗೆ ಕೋರ್ಸ್ ಯಾಕೆ ಮಾಡಿಲ್ಲ ಅಂದ್ರೆ ಹುಡುಗರು ತಪ್ಪಲ್ಲದ, ಅವ್ರ ಮೆಮೊರಿ ಪವರ್ ಸ್ಟ್ರಾಂಗ್ ಇರೋದಂದ್ರೆ ಅಂತ ಕೊಡ್ರಿ. ನೀವು ಅದನ್ನ ಕೊಡದ ಬರೀ ಕೋರ್ಸ್ ಮಾಡೋದು ಏನು ಮಾಡ್ತಾನೆ, ನೆನಪಿನ ಶಕ್ತಿ ಜಾಗೃತಿ ಹೆಚ್ಚಾಗ್ಬೇಕಾದ್ರೆ ಫೋಕಸ್ ಕೊಡೋದು ಮಕ್ಕಳಿಗೆ. ನೋಡ್ರಿ ಅಲ್ಲಿ 2 ಲಕ್ಷ ರೂಪಾಯಿ ಫೀಸ್ ತುಂಬಿ ಇಟ್ಟಾರ. ಇಲ್ಲಿ ಒಂದು 800 ಮೆಮೊರಿ ಪವರ್ ಏನು ಮಾಡಕ್ಕಾಗತ್ರಿ, 800-900 ರೂಪಾಯಿ ಒಂದು ಫೋಕಸ್ ತಗೋಬೇಕು. ಅಂದ್ರೆ ನೋಡ್ರಿ 12 ತಿಂಗಳಿಗೆ 12,000 ರೂಪಾಯಿ ಖರ್ಚಾಗತ್ತೆ. 2 ಲಕ್ಷ ತುಂಬಕ್ಕೆ ಏನು ತೊಂದರೆ ಇಲ್ಲ. ಇಲ್ಲ 12,000 ದೊಡ್ಡ ತೊಂದರೆ. ಅದು ಒಂದಿಲ್ಲ ಆದ್ರೆ ತಿಂಗಳ ಒಂದೊಂದ್ರಿ ಆರೋಗ್ಯಕ್ಕೆ ಆದ್ರೆ ಮಾಡ್ತಾರೆ. ಒಂದು ಸ್ಪೂನ್ ತೊಗೊಂಡ್ರೆ ಸಾಕು. ಹೌದು, ಒಂದು ಬ್ಯಾಗ್ ಒಂದು ತಿಂಗಳು ತಿನ್ರಿ. ಈಗ ಸರ್ ಈಗ ಮಕ್ಳಿಗೆ ಕೊಟ್ಟು ಹಚ್ಕೊಟ್ಟಾರ. ಈಗ ಅಡ್ಡಾಡಿ ಮತ್ತು ಈ ಮನೆ ಕೊಟ್ಟು ಹುಡುಗರಿಗೆ ಕೊಡತ್ತಾರ. ಹುಡುಗನ ತಿನ್ನಾಕತ್ತಾರ ಹುಡುಗರ್ರಿ, ಹುಡುಗರು ಬೇಕನ್ನತ್ತಾರ ಅದನ್ನ ತಿನ್ನತ್ತಾರ. ಅದನ್ನ ಹಾಲ್ಯಾಗನು ಕೂತ್ಕೋಬೋದ್ರಿ, ಹಂಗನು ತಿನ್ಬೋದ್ರಿ. ರಿಸಲ್ಟ್ ಚಲೋ. ನಾವು ಮಾತ್ರ ರಿಸಲ್ಟ್ ಬಗ್ಗೆ ನಮಸ್ಕಾರ.